ನಂದಗೋಕುಲ ಇವತ್ತಿನ ಸಂಚಿಕೆಯಲ್ಲಿ ಅಮೂಲ್ಯ ವಲ್ಲಭಂಗೆ ಹೇಳ್ತಾಳೆ, ನಾನೇ ಮಾವನಿಗೆ ಟ್ಯೂಷನ್ ಮಾಡೋ ವಿಚಾರ ಹೇಳಬೇಕು ಅಂತಿದ್ದೆ ವಲ್ಲಭ, ನಾನು ಹೇಳೋದ್ಕಿಂತ ಮೊದಲೇ ಯಾರೋ ಹೇಳಿಬಿಟ್ಟಿದ್ದಾರಲ್ಲ, ಯಾರು ಇರ್ಬೋದು ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ವಲ್ಲಭ ಮನಸ್ಸಲ್ಲಿ ಇದು ಪ್ರಿಯಾ ಅದಕ್ಕೇನೆ ಹೇಳಿದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಇವಳು ಹೋಗಿ ಅವ್ರ ಹತ್ರ ಜಗಳ ಮಾಡಿ ಇನ್ನೇನೋ ಒಂದು ಸಮಸ್ಯೆ ಮಾಡ್ತಾಳೆ. ಬೇಡ ಬೇಡ, ಈ ವಿಚಾರ ಏನು ಹೇಳೋದು ಬೇಡ, ಇಲ್ಲಿಗೆ ಇಡೋಣ ಅಂದ್ಕೊಂಡು ಹೇಳು ವಲ್ಲಭ, ಯಾರು ಹೇಳಿರ್ಬೋದು ಅನ್ನುವಾಗ ವಲ್ಲಭ ಹೇಳ್ತಾನೆ, ಬಿಡು ಅಮೂಲ್ಯ, ಏನೋ ಒಂದು ಯಾರೋ ಹೇಳಿರಬೇಕು, ಇಲ್ಲ ಹೇಗೋ ಗೊತ್ತಾಗಿರ್ಬೋದು, ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು. ನೀನಿನ್ನು ಅಮ್ಮನ ಜೊತೆ ಮೀರಾ ಅತ್ತಿಗೆ ಜೊತೆ ಆರಾಮಾಗಿ ಖುಷಿಯಾಗಿರು, ಈ ಟ್ಯೂಷನ್ ಎಲ್ಲ ಮಾಡೋಕ್ಕೆ ಹೋಗಬೇಡ, ಆಗಿದಾಗೋಯ್ತು, ಇಲ್ಲಿಗೆ ಮರ್ತ್ಬಿಡು ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳ್ತಾಳೆ. ಈ ಕಡೆ ಪ್ರಿಯಾ ಇದ್ದವಳು ಅವ್ರ ತಾಯಿ ಮನೆಗೆ ಬಂದು ಕುತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಪ್ರಿಯಾನ ಅಪ್ಪ ಗಾಳಿ ಬೀಸ್ಕೊಂಡಿರ್ತಾಳೆ. ಅಯ್ಯೋ ನನ್ನ ಮಗಳು ಬಿಸಿಲಲ್ಲಿ ಬಂದಿದ್ದಾರೆ, ತಗೊಳಮ್ಮ ಜ್ಯೂಸು ಅಂತ ಕೊಡ್ತಾರೆ. ಏನಾಯಿತು, ನಾನು ಹೇಳ್ಕೊಟ್ಟಂಗೆ ಅಮೂಲ್ಯನ ಟ್ಯೂಷನ್ ವಿಚಾರ ಏನಾರು ವಿಚಾರ ಗೊತ್ತಾಯ್ತಾ? ಹ್ಞೂ ಕಣಮ್ಮ, ಅದ್ರ ವಿಚಾರನೇ ಮಾತಾಡೋಣ ಅಂತ ಬಂದೆ ಅಂತ ಪ್ರಿಯಾ ಹೇಳ್ತಾಳೆ. ಹೌದಾ, ಏನಾಯಿತು ಅಂತ ಕೇಳ್ತಾರೆ. ಅಯ್ಯೋ ನಾನು ಮಾವನಿಗೆ ಹೇಳಿಬಿಟ್ಟೆ ಅಮ್ಮ, ಅಮೂಲ್ಯ ಹೇಳೋದ್ಕಿಂತ ಮುಂಚೆನೇ ಮಾವಂಗೆ ನಾನು ಇವತ್ತು ಹೇಳಿದೆ, ಎಷ್ಟು ದೊಡ್ಡ ಜಗಳ ಆಯಿತು ಗೊತ್ತಾ, ಗಂಡ ಹೆಂಡತಿ ಇಬ್ಬರಿಗೂ ಮಾವ ಸರಿ ಬೈದರು ಕಣಮ್ಮ ಅಂತ ಹೇಳ್ತಾರೆ. ಹೌದಾ, ನನಗಂತೂ ಭಾರಿ ಖುಷಿ ಆಗ್ತುಂಟು ನೋಡು, ನಾನು ಹೇಳಿದ್ದಕ್ಕೆ ಆ ಟ್ಯೂಷನ್ ಗತಿ ನಿಲ್ಲಿಸೇ ಬಿಟ್ರಲ್ಲ ಬಿಡು, ನಿನಗೆ ಒಳ್ಳೇದಾಯಿತು ಅಂದಾಗ ಪ್ರಿಯನ ಅಪ್ಪ ಇದ್ದವರು, ಪಾಪ ಅವಳು ಟ್ಯೂಷನ್ ಮಾಡ್ತಿದ್ರೆ ನಿನಗೇನಾಗ್ತಿತ್ತು ಅಂತ ಕೇಳ್ತಾರೆ. ಕೇಳ್ತಿರಲ್ಲ, ಅವಳು ಬೇರೆ ನಾನು ಎಮ್ಮೆ ಮಾಡಿದ್ದೀನಿ ಅಂದ್ಕೊಂಡು ಅಕ್ಕ ಅದು ಹೇಳ್ಕೊಡಿ ಇದು ಹೇಳ್ಕೊಡಿ ಅಂತ ನನ್ನ ತಲೆ ತಿಂತಿದ್ಲು. ಈಗ ನೋಡಿ, ಹಾಗಾಗಿ ಅಮ್ಮ ಈ ಥರ ನನಗೊಂದು ಐಡಿಯಾ ಹೇಳಿಕೊಟ್ರು, ಹಾಗಾಗಿ ನಾನೇ ಅಮೂಲ್ಯ ಹೇಳೋದ್ಕಿಂತ ಮುಂಚೆ ಮಾವನ ಹತ್ರ ಅಮೂಲ್ಯ ಟ್ಯೂಷನ್ ಮಾಡ್ತಿದ್ದಾಳೆ ಅಂತ ಹೇಳಿಬಿಟ್ಟೆ. ಹಾಗಾಗಿ ಮಾವಂಗೆ ಸಿಟ್ಟು ಬಂದು ಇನ್ನು ಮನೇಲಿ ಟ್ಯೂಷನ್ ಎಲ್ಲ ಮಾಡಬಾರ್ದು, ನಾನು ಹೇಳೋದೆ ಯಾವುದೇ ಕೆಲಸ ಮಾಡಬಾರ್ದು ಅಂತ ಹೇಳಿದರು. ಅಷ್ಟೊತ್ತಿಗೆ ಪ್ರಿಯನ ಅಮ್ಮ ಇದ್ದೋಳು, ನೋಡಿದ್ಯಾ, ನಿನ್ನ ಮೇಲೆ ನಿಮ್ಮ ಮಾವನಿಗೆ ತುಂಬ ಅಭಿಮಾನ ಇದೆ, ಆ ಮನೇಲಿ ನಿಮ್ಮ ಮಾವನೇ ಕಿಂಗ್ ಇದ್ದಂಗೆ, ನೀವು ಅವು ಗೌರವನ ಯಾವತ್ತೂ ಹಾಳು ಮಾಡ್ಕೋಬೇಡ, ಸರಿ ಆಯಿತಾ? ಹ್ಞೂ ಕಣಮ್ಮ, ಈ ಅಮೂಲ್ಯ ಬಿಡು, ಅವಳು ಏನು ಮೀರನ್ ಥರ ಅಲ್ಲ, ಆ ಮೀರಾ ಆದರೆ ದೊಡ್ಡ ದೊಡ್ಡ ಕ್ವಶನ್ ಎಲ್ಲ ಕೇಳ್ತಾಳೆ, ಆದರೆ ಈ ಅಮೂಲ್ಯ ಏನೂ ಇಲ್ಲ. ಹೌದು, ಆದ್ರೂ ಅವಳು ಸುಮ್ಮನೆ ಅನ್ಕೋಬೇಡ ಆಯಿತಾ ಅಂತ ಹೇಳ್ತಾರೆ. ಈ ಕಡೆ ಕೇಶವನಿಗೆ ಅವರಪ್ಪ ಇವತ್ತೂ 2 ಕಡೆ ಮೀಟ್ ಮಾಡ್ಬಾ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮೀರಾ ಇದ್ದೋಳು, ನೋಡು, ನನಗೆ ನೀನೇನು ದೊಡ್ಡ ದೊಡ್ಡ ಹೋಟೆಲಿಗೆ ಕರ್ಕೊಂಡು ಹೋಗಬೇಕು ಅಂತೇನಿಲ್ಲ, ಚಿಕ್ಕ ಹೋಟೆಲಿಗೆ ಕರ್ಕೊಂಡೋದ್ರೂ ಆಗುತ್ತೆ, ನನಗೆ ನೀನು ಸಮಯ ಮಾತ್ರ ಕೊಡಬೇಕು ಕಣೋ ಅಂತ ಹೇಳಿ ನಾನು ಹೋಗಿ ಬರ್ತೀನಿ, ಇವತ್ತಾರು ನೀನಿರು ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಅಪ್ಪನ ಫೋನ್ ಬರುತ್ತೆ. ಅಷ್ಟೊತ್ತಿಗೆ ಅಪ್ಪ, ನಾನು ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ, ರಮೇಶ್ ಅಂಕಲಿಗೆ ಮಾತ್ರ ದುಡ್ಡು ಕೊಟ್ಟು ಬರ್ತೀನಿ ಅಂದಾಗ, ಅಯ್ಯೋ ರೂಮಲ್ಲಿ ಸುಮ್ಮನೆ ಕುತ್ಕೊಂಡಿರ್ತೀಯಲ್ಲ, ನಿನಗೇನು ಕೆಲಸ ಇರುತ್ತೆ, ಅದಕ್ಕೋಸ್ಕರ ಬೆಂಗಳೂರಿಗೆ ಪದೇ ಪದೇ ಹೋಗೋಕ್ಕಾಗುತ್ತಾ? ಇಲ್ಲ ತಾನೇ, ಹೋಗಿ ಫಸ್ಟು ಕೊಟ್ಬಾ ಅಂತ ಹೇಳ್ತಾರೆ. ಈ ಕಡೆ ಕೇಶವ ಏನು ಮಾಡೋದೆ ಯೋಚನೆ ಮಾಡಿಕೊಂಡು ನಿಂತ್ಕೊಂಡಿರ್ತಾನೆ. ಪ್ರಿಯಾ ಅಮ್ಮನ ಮನೆಯಿಂದ ಮನೆಗೆ ಬರುವಾಗ ವಲ್ಲಭ ಸಿಗ್ತಾನೆ. ಅಷ್ಟೊತ್ತಿಗೆ ವಲ್ಲಭನ ಹತ್ರ ಪ್ರಿಯಾ ಹೇಳ್ತಾಳೆ, ಅಮೂಲ್ಯ ಟ್ಯೂಷನ್ ಮಾಡೋ ವಿಚಾರನ ಮೊದಲೇ ಅವಳು ಹೇಳಬೇಕಿತ್ತು ಅನ್ನೋಷ್ಟೊತ್ತಿಗೆ ವಲ್ಲಭ ಹೇಳ್ತಾಳೆ, ನೋಡಿ ಅದಕ್ಕೆ ನಾನೊಂದು ಹೇಳ್ತೀನಿ, ಈ ವಿಚಾರ ಮಾತಾಡಬಾರ್ದು ಅಂತಿದ್ದೆ, ಆದರೆ ನೀವೇ ಫಸ್ಟು ಮ್ಯಾಟ್ರು ತೆಗೆದ್ರಿ, ಹಾಗಾಗಿ ನಾನು ಹೇಳ್ತೀನಿ. ಇನ್ನೇನು ಅಮೂಲ್ಯ ಅಪ್ಪನಿಗೆ ಹೇಳಬೇಕು ಅಂತಿದ್ಲು, ಒಂದು ಸಮಯ ಬೇಕಿತ್ತು, ಅದಕ್ಕೆ ಕಾಯ್ತಿದ್ಲು, ಅಷ್ಟೊತ್ತಿಗೆ ನೀವು ಹೇಳಿದ್ರಲ್ಲ ಅಂದಾಗ, ಓ ಹಾಗಾದರೆ ನಾನು ಹೇಳಿದ್ದಕ್ಕೆ ಜಗಳ ಆಯಿತಾ ಅಂತ ಪ್ರಿಯಾ ಕೇಳ್ತಾಳೆ. ಇಲ್ಲ ಅದಕ್ಕೆ ನಾನು ಆ ಥರ ಹೇಳಲಿಲ್ಲ, ಆದರೆ ಅದು ಅವಳ ವಿಚಾರ ಆಗಿತ್ತು, ಅವಳೇ ಹೇಗೋ ಅದನ್ನು ಹೇಳಿ ಸಂಭಾಳಿಸ್ತಿದ್ಲು, ಆದರೆ ನೀವು ಅದ್ರ ಬಗ್ಗೆ ಹೇಳಬಾರ್ದಿತ್ತು ಅಂತ ಹೇಳ್ತಾರೆ. ನನಗೆ ಗೊತ್ತುಂಟು, ನಾನು ಈ ವಿಚಾರ ಹೇಳಿದ್ರಿಂದ ನಿಮಗೆ ಬೇಜಾರಾಗಿರ್ಬೋದು ಅಂತ, ಆದ್ರೂ ನಾನು ಕೇಳಿಬಿಟ್ಟೆ, ಆದರೆ ಅವ್ರ ವಿಚಾರ ಅವರಿಗೆ ಬಿಡ್ಬೋದಿತ್ತು ಅಂತ ವಲ್ಲಭ ಹೇಳಿ ಈ ಕಡೆ ಬರ್ತಾನೆ. ಅಷ್ಟೊತ್ತಿಗೆ ಪ್ರಿಯಾ ಇದ್ದೋಳು ಮಾವನಿಗೆ ಊಟಕ್ಕೆ ಅಂತ ಮಧ್ಯಾಹ್ನ ಊಟ ಎಲ್ಲ ಬಡಿಸಿ, ನೀನು ಬಂದಮೇಲಿಂದ ಗಿರಿಜನಿಗೆ ತುಂಬ ಕೆಲಸಕ್ಕೆ ಸಹಾಯ ಆಗಿದೆ, ಅವಳು ತುಂಬ ರೆಸ್ಟ್ ಮಾಡ್ತಿದ್ದಾಳೆ ಅಂದಾಗ, ಹೌದು ಮಾವ, ಆದರೆ ಅತ್ತೆಗೆ ನನ್ನಿಂದ ಬೇಜಾರಾಗ್ತಿರ್ಬೋದು ಅನಿಸುತ್ತೆ, ಯಾಕಮ್ಮ ಏನಾಯಿತು ಅಂದಾಗ, ಮೊನ್ನೆ ವಲ್ಲಭಂಗೆ ಅಮೂಲ್ಯ ಊಟ ಬಡಿಸುವಾಗ ನಾನೇ ಬಡಿಸ್ತೀನಿ ಅಂದೆ, ಅದಕ್ಕೆ ಅತ್ತೆ ಸ್ವಲ್ಪ ಖಾರವಾಗಿ ಹೇಳಿಬಿಟ್ರು, ಅವ್ರವ್ರ ಗಂಡಂಗೆ ಅವ್ರವರೇ ಬಡಿಸ್ತಾರೆ, ಎಲ್ಲದಕ್ಕೂ ನಾನು ಮಾಡ್ತೀನಿ ಅಂತ ಬರಬೇಡ ಅಂತ ಹೇಳಿದರು. ಅಯ್ಯೋ ಗಿರಿಜಾ ಏನು ಅಂತ ನನಗೆ ಗೊತ್ತು, ಯಾಕಂದರೆ ಬೆಳಗ್ಗೆಯಿಂದ ರಂಗೋಲಿ ಹಾಕೋದ್ರಿಂದ ರಾತ್ರಿ ಮಲಗೋ ತನಕ ಕೆಲಸ ಮಾಡ್ತೀಯ, ಸೊ ಅದಾರು ಅವ್ರವ್ರ ಹೆಂಡ್ತಿಯವ್ರು ಮಾಡಲಿ ಅಂತ ಅವಳು ಹೇಳಿರ್ಬೋದು, ಅವಳ ಜೊತೆ ನಾನು 30 ವರ್ಷ ಸಂಸಾರ ಮಾಡಿದ್ದೀನಿ, ಅವಳೇನು ಅಂತ ನನಗೆ ಗೊತ್ತಮ್ಮ ಅಂತ ಹೇಳ್ತಾರೆ. ಈ ಕಡೆ ಮೀರಾ
ಮೀಟಿಂಗ್ ಮುಗಿಸ್ಕೊಂಡು ಬರೋತ್ತಿಗೆ ಕೇಶವ ಲೆಟರ್ ಬಂದಿರ್ತಾಳೆ ಹೊರಗೆ ಬಾ ಅಂತ. ಹೊರಗೆ ಬಂದು ನೋಡೋಷ್ಟೊತ್ತಿಗೆ ಹೂವಿನ ಬೊಕ್ಕೆ ಇಟ್ಕೊಂಡು ಕೇಶವ ಕಾಯ್ತಾ ಇರ್ತಾನೆ. ಅಯ್ಯೋ ಏನೋ ಇವತ್ತು ಬೇಗ ಬಂದುಬಿಟ್ಟಿದ್ಯಾ ಅನ್ನೋಷ್ಟೊತ್ತಿಗೆ ಅಪ್ಪಂದು ಫೋನ್ ಬಂದುಬಿಡುತ್ತೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.